ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಅಥವಾ ಒಂದು ಸಮಾಜದವನಿಗೆ ನಾನು ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿರೋಂತ ವಾಲ್ಮೀಕಿ ಸಮಾಜದ ಮಗನಾಗಿ ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇರುವಂತವನಾಗಿ ರಾಜ್ಯದ 56% ಜನರು ಯಾರಿದ್ದಾರೆ, 17.1% ಎಸ್ಸಿಗಳು ಪರಿಶಿಷ್ಟ ಜಾತಿಯವರು, 7% ಪರಿಶಿಷ್ಟ ಪಂಗಡದವರು ಎಸ್ಟಿ, ಹಾಗೆ 32% ಹೆಚ್ಚು ಹಿಂದುಳಿದವರಿದ್ದಾರೆ. ಈ ಜನರ ಪರವಾಗಿ ಈ ವರ್ಗಗಳಿಗೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಧ್ವನಿಯನ್ನ ಎತ್ತಕ್ಕಂಥ ಮತ್ತು ಜನಜಾಗೃತಿಯನ್ನ ಉಂಟು ಮಾಡತಕ್ಕಂಥ ಅದಕ್ಕೆ ರಾಜ್ಯದಲ್ಲಿ ಈಗಾಗಲೇ ಕಳೆದ 2 ತಿಂಗಳಲ್ಲಿ ಸುಮಾರು 23 ಜಿಲ್ಲೆಗಳ ಪ್ರವಾಸವನ್ನ ಮಾಡಿದ್ದಾರೆ. ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಿಜಾಪುರ, ಬೆಳಗಾಂ, ಧಾರವಾಡ, ಬಳ್ಳಾರಿ, ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ರೂರಲ್, ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ರಾಮನಗರ, ಚಿಕ್ಕಮಗಳೂರು. ಸೊ ಈ ರೀತಿ ಜಿಲ್ಲೆಗಳನ್ನ ಪ್ರವಾಸ ಮಾಡಿದ್ದಾರೆ. 49% ಮೀಸಲಾತಿಯನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ 9 ಶೆಡ್ಯೂಲ್ಗೆ ಸೇರಿ ಸುಮಾರು 356ಕ್ಕೂ ಹೆಚ್ಚು ಈ ರೀತಿಯ ಕಾನೂನುಗಳು 9 ಶೆಡ್ಯೂಲ್ಗೆ ಸೇರಿದ್ದಾವೆ. 9 ಶೆಡ್ಯೂಲ್ಗೆ ಸೇರಿರುವಂತ ಯಾವುದೇ ಕಾನೂನು ಮೇಲೆ ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ಗಳಾಗ್ಲಿ ಕಳೆದ 78 ವರ್ಷಗಳ ಸ್ವಾತಂತ್ರ್ಯ ಭಾರತದಲ್ಲಿ ಯಾವುದು ಸ್ಟೇ ಆಗಿಲ್ಲ, ಕ್ವಾಶ್ ಆಗಿಲ್ಲ. ಸೊ ಈಗೇನಾಯ್ತು, ಈ ಕಾನೂನನ್ನ ಅವತ್ತು 9 ಶೆಡ್ಯೂಲ್ಗೆ ಸೇರಿಸುವಂತ ದೃಷ್ಟಿಯಿಂದ ನಾವು ಒತ್ತಡ ಮಾಡಿದಂತ ಸಂದರ್ಭದಲ್ಲಿ ಸೊ ಅವತ್ತಿನ ರಾಜ್ಯ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ 23 ಮಾರ್ಚ್ 2023 23 ಮಾರ್ಚ್ 2023 ಅವತ್ತಿನ ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ ಕೇಂದ್ರಕ್ಕೆ ಪತ್ರ ಬರೀತಾರೆ. ಕರ್ನಾಟಕದ ಎಸ್ಸಿ ಮತ್ತು ಎಸ್ಟಿ ವರ್ಗದವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನ 56% ಮಾಡಿರತಕ್ಕಂಥದ್ದು. ಅಂದ್ರೆ ಎಸ್ಸಿಗೆ 15ರ ಬದಲು 17, ಎಸ್ಟಿಗೆ 3ರ ಬದಲು 7, ಒಬಿಸಿಗಳಿಗೆ 32 ಮಾಡಿರ್ತಕ್ಕಂಥದನ್ನ 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ ನಾನು ಎಲ್ಲವನ್ನು ಓದ್ಲಿಕ್ಕೆ ಹೋಗುದಿಲ್ಲ. ಟು ಇನ್ಕ್ಲೂಡ್ ಕರ್ನಾಟಕ ಆಕ್ಟ್ ನಂಬರ್ 1 ಆಫ್ 2023, ಯಾಕಂದ್ರೆ 23 ನಲ್ಲಿ ಇದು ಗೆಜೆಟ್ ಆಗಿತ್ತು, ಪಾಸ್ ಆಗಿದ್ದು 22. ಸೊ ದ ಕರ್ನಾಟಕ ಎಸ್ ನೆಲೆಯಲ್ಲಿ ನಾವುಗಳ ಏನೋ ಈ ಮಧ್ಯೆ ಏನಾಯ್ತು, ಕೆಲವರು ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಹೈಕೋರ್ಟ್ ನಲ್ಲೂ KIT ನಲ್ಲಿ ಕೇಸ್ ಹಾಕಿದ್ದಾರೆ. ದುರಂತ ಅಂತ ಹೇಳಿದ್ರೆ ಹೈಕೋರ್ಟಿನಲ್ಲಿ ಯಾರನ್ನ ರಾಜ್ಯ ಸರ್ಕಾರದ ವಕೀಲರು ಯಾರಿದ್ದಾರೆ ಇದನ್ನ ಎಫೆಕ್ಟಿವ್ ಆಗಿ ಆರ್ಗ್ಯೂ ಮಾಡದೇ ಇರುವಂತ ಕಾರಣದಿಂದ, ಇನ್ಕ್ಲೂಡಿಂಗ್ ಅಡ್ವೊಕೇಟ್, ಈ 56% ಮೀಸಲಾತಿಯನ್ನ ಇವತ್ತು ಸ್ಟೇ ಆಗಿದೆ. ಇನ್ನು ಅದರ ಹ್ಯಾಂಡ್ ಇವರೇ ಅಂಡರ್ಟೇಕಿಂಗ್ ಕೊಡ್ತಾರೆ, ನಾವಿವತ್ತು 56,000 ಉದ್ಯೋಗಗಳನ್ನ ರಿಕ್ರೂಟ್ ಮಾಡ್ತೇವೆ, ಅದನ್ನ ನಾವು 50% ಮೀಸಲಾತಿ ಅಂದ್ರೆ ಎಸ್ಸಿಗಳಿಗೆ 15, ಎಸ್ಟಿಗಳಿಗೆ 3, 32% ಒಬಿಸಿಗಳಿಗೆ ಮಾತ್ರ ರಿಕ್ರೂಟ್ ಮಾಡ್ತೇವೆ ಅಂತ ಹೇಳಿ ಅಂಡರ್ಟೇಕಿಂಗ್ ಕೊಡ್ತಾರೆ. ಇದರ ಪರಿಣಾಮ ಇವತ್ತೇನಾಗಿದೆ, 56,000 ಏನಾದ್ರೂ ಉದ್ಯೋಗ ರಿಕ್ರೂಟ್ ಆದ್ರೆ ಎಸ್ಸಿಗಳಿಗೆ 15ರ ಪ್ರಕಾರ 17ರ ಪ್ರಕಾರ ಹೋದ್ರೆ 8,500ಕ್ಕೂ ಹೆಚ್ಚು ಅವರಿಗೆ ಉದ್ಯೋಗ ಸಿಗುತ್ತೆ. 15% ಹೋದ್ರೆ 6,500-7,000 ಅಷ್ಟು ಸಿಗುತ್ತೆ. ಹಾಗೆ ಎಸ್ಟಿಗಳಿಗೆ ಇಫ್ ಇಟ್ ಈಸ್ 7%, ನಮಗೆ 3,750ಕ್ಕೂ ಹೆಚ್ಚು ಉದ್ಯೋಗ ಸಿಗುತ್ತೆ. 3% ಆದ್ರೆ 1,600 ಸಿಗುತ್ತೆ. 2022, 23, 24, 25 ಈ ಎಸ್ಸಿ ಎಸ್ಟಿ ಒಬಿಸಿಗಳು ಈ ರೇಷಿಯೋದಲ್ಲಿ ಇವತ್ತು MBBS ಸೇರಿದ್ದಾರೆ, ಇಂಜಿನಿಯರಿಂಗ್ ಸೇರಿದ್ದಾರೆ, ಲಾಗ್ ಸೇರಿದ್ದಾರೆ, ನರ್ಸಿಂಗ್ ಸೇರಿದ್ದಾರೆ,
KDB ಸೈಟ್ಗಳು ತೆಗೆದುಕೊಂಡಿದ್ದಾರೆ, ಪ್ರಮೋಷನ್ಸ್ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ನಮಗೆ ತಟ್ಟೆಗೆ ಅನ್ನ ಇಟ್ಟು ಒಂದಿಷ್ಟು ತಿನ್ನೋವರೆಗೂ 3 ವರ್ಷ ಬಿಟ್ಟು ಈಗ ಸ್ಟೇ ಆಗಿರೋದ್ರಿಂದ ಇವತ್ತು ನಮ್ಮ ಮಕ್ಕಳಿಗೆ, ನಮ್ಮ ಈ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯಕ್ಕೆ ದೊಡ್ಡ ಪೆಟ್ಟನ್ನ ನೀಡಿದ್ದಾರೆ. ನಾನು ಪಕ್ಷಾತೀತವಾಗಿ ಸ್ಪಷ್ಟವಾಗಿ ಹೇಳ್ತೇನೆ, ಇದರಲ್ಲಿ ಇಬ್ಬರು ಕೈವಾಡನೂ ಇದೆ, ಇಬ್ಬರ ಬೇಜವಾಬ್ದಾರಿನೂ ಇದೆ. ರಾಜ್ಯ ಸರ್ಕಾರದ್ದು ಇದೆ ಮತ್ತು ಕೇಂದ್ರ ಸರ್ಕಾರದ್ದು ಇದೆ. ಬಹುಶಃ ರಾಜ್ಯ ಸರ್ಕಾರ ಅಲ್ಲಿ ಸ್ಟೇ ಕೊಟ್ಟಿದೆ, ಅದನ್ನ ವೆಕೇಟ್ ಮಾಡುವಂತದಕ್ಕೆ ಹಾಕಲ್ಲ. ಒಂದು ವೇಳೆ ಅದನ್ನ ರಿಜೆಕ್ಟ್ ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ SLP ಹಾಕುವಂತದಕ್ಕೆ ಪ್ರಯತ್ನ ಆಗೋದಿಲ್ಲ. ಅಥವಾ ಯಾವ್ಯಾವುದಕ್ಕೂ ಸೀನಿಯರ್ ಕೌನ್ಸಿಲ್ಸ್ ಅನ್ನ ಎಂಗೇಜ್ ಮಾಡ್ತಾರೆ. ಆದ್ರೆ ಇದರಲ್ಲಿ ಇಲ್ಲಿವರೆಗೂ ಎಂಗೇಜ್ ಮಾಡೋದಿಲ್ಲ ಸೀನಿಯರ್ ಕೌನ್ಸಿಲ್ ಅನ್ನ. ಅಲ್ಲಿ ಕೋರ್ಟ್ ಹೇಳ್ತಾರೆ, ದ ಲಾಯರ್ ಹೂ ಅಪಿಯರ್ಡ್ ಆನ್ ಬಿಹಾಫ್ ದ ಸ್ಟೇಟ್ has failed to convince the court on certain issues ಅಂತ ಹೇಳಿ KAT ನವರು ಆರ್ಡರ್ ಪಾಸ್ ಮಾಡ್ತಾರೆ. ಅದು ನನ್ನ ಹತ್ರ ಇದೆ. ಸೊ ಅದೇ ಕೇಂದ್ರ ಸರ್ಕಾರ ನೋಡಿ, ದುರಂತ ನಮ್ಮ ಎಲ್ಲ ಪ್ರಧಾನಮಂತ್ರಿಗಳಿಂದ ಹಿಡಿದು, ಮುಖ್ಯಮಂತ್ರಿಗಳಿಂದ ಹಿಡಿದು, MLAಗಳು, MLCಗಳು, MP ಗಳಿಂದ ಹಿಡಿದ್ರು ಓತನ್ನ ತೆಗೆದುಕೊಳ್ತಾರೆ. ಸಂವಿಧಾನವನ್ನ ಎತ್ತಿಡುತ್ತೇನೆ, ಐ ಆಮ್ ಗೋಯಿಂಗ್ ಟು ಡಿಸ್ಚಾರ್ಜ್ ಮೈ ಡ್ಯೂಟೀಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ತಾರೆ, ಇದು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅಂತ ಹೇಳಿ. ಮಿಸ್ಟರ್ ಮೋದಿ, ಗುಲ್ಬರ್ಗಾಗ ಬರ್ತೀರಿ, ಅಲ್ಲಿರುವಂತ ಕೋಳಿ ಸಮಾಜದವ್ರನ್ನ ST ಮಾಡ್ತೀವಿ ಅಂತ ಹೇಳಿ, ಇನ್ನೆಲ್ಗೋ ಬರ್ತೀರಿ ಗೊಲ್ರನ್ನ ST ಮಾಡ್ತೀವಿ ಅಂತ ಹೇಳ್ತೀರಿ, ಇನ್ನೆಲ್ಲೋ ಬರ್ತೀರಿ ಕುರುಬರನ್ನ ST ಮಾಡ್ತೀವಿ ಅಥವಾ ಇನ್ನೊಂದು ಮಾಡ್ತೀವಿ ಅಂತ ಹೇಳ್ತೀರಿ. ನಾನು ಸ್ಪಷ್ಟಪಡಿಸ್ತೇನೆ, SC ಮತ್ತು ST ಆಗುವಂಥದ್ದು ಯಾರಪ್ಪನ ಸ್ವತ್ತಲ್ಲ, ಯಾವುದೇ ಒಂದು ಜಾತಿಯ ಹಕ್ಕಲ್ಲ. ಸಂವಿಧಾನದ ರೀತಿ ಆರ್ಟಿಕಲ್ 341 ಅಂಡ್ 342 ಪ್ರಕಾರ ಯಾರೆಲ್ಲ ಅರ್ಹರಿದ್ದಾರೆ ಅವ್ರನ್ನ ಮಾಡಿ. ನಾನು ಇಷ್ಟೇ ಹೇಳ್ತೇನೆ, ಬಸವರಾಜ ಬೊಮ್ಮಾಯಿ ಅವರೇ, ಭಾರತೀಯ ಜನತಾ ಪಾರ್ಟಿಯ ನಾಯಕರೇ, ಕಾಂಗ್ರೆಸ್ಸಿನ ನಾಯಕರೇ, JDS-ನ ನಾಯಕರೇ, ನಮ್ಮ ಬದುಕಿನ ಜೊತೆನಲ್ಲಿ ಚೆಲ್ಲಾಟ ಆಡಕ್ಕೆ ಹೋಗಬೇಡಿ. ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ, ಇದೇನು ಮೀಸಲಾತಿ, ಇದು ಭಿಕ್ಷೆ ಅಲ್ಲ, ಇದು ನಮ್ಮ ಹಕ್ಕು, ಕಾನ್ಸ್ಟಿಟ್ಯೂಷನಲ್ ರೈಟ್. ಯಾರು ಭಿಕ್ಷೆಯನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ಈ ವರ್ಗದ ಜನರ ವೋಟನ್ನ ಹಾಕ್ಸ್ಕೊಂಡಿದ್ದಾರಲ್ಲ. ಈಗ ನಮ್ಮ ಈ ಭಾಗದಲ್ಲಿ 5 ಜನ STಗಳಿದ್ದಾರೆ, ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ, SCಗಳಿದ್ದಾರೆ. ರಾಜ್ಯದಲ್ಲಿ 18 ಜನ ST MLAಗಳಿದ್ದಾರೆ, 3 ಜನ MLCಗಳು, 3 ಜನ MP ಗಳಿದ್ದಾರೆ. ಹಾಗೆ 5 ಜನ MP ಗಳು SCಗಳಲ್ಲಿ, 36 ಜನ SCಗಳಲ್ಲಿ MLAಗಳಿದ್ದಾರೆ. ಹಾಗೆ ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿನೂ ಸಹ ನಮ್ಮ ಈ ವರ್ಗದ ಹಿಂದುಳಿದವರು, SCಗಳು, STಗಳು ವೋಟ್ ಹಾಕಿದ್ದೀವ್ರಿ. ನಾವು ಹಾಕಿರುವಂತ ಭಿಕ್ಷೆ ಅದು ಓಟು. ಈ ವರ್ಗದ ಜನ ಹಾಕಿರುವಂತ ಭಿಕ್ಷೆ, ಆ ಋಣವನ್ನ ತೀರಿಸಬೇಕು ಅನ್ನೋಗಿದ್ರೆ SCಗಳಾಗ್ಲಿ, STಗಳಾಗ್ಲಿ, OBCಗಳಾಗ್ಲಿ ಅಥವಾ ಜನರಲ್ ಕ್ಯಾಟಗರಿಲಿ ಇರುವಂತ MLAಗಳು, MP ಗಳು, MLCಗಳು ಬಾಯಿ ಬಿಡಬೇಕು. ನಮಗಾಗಿರುವಂತ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಪಾರ್ಲಿಮೆಂಟ್ ಅಲ್ಲಿ. ಎಲ್ಲಿದ್ದೀಯಪ್ಪ ಮಿಸ್ಟರ್ ತುಕಾರಾಮ್? ಎಲ್ಲಿದ್ದೀಯಪ್ಪ ಇಲ್ಲಿರುವಂತ MLA? ನಿಮ್ಗೆ ಓಟ್ ಹಾಕಿಲ್ವಾ? ವಾಟ್ ಆರ್ ಯು ಡೂಯಿಂಗ್? ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಕ್ ಹೋಗ್ಬಿಡಿ. ಇವತ್ತು ಇದರ ಪರಿಣಾಮ ಏನಾಗುತ್ತೆ? ನಮ್ಮ ಸರ್ಕಾರಿ ನೌಕರು ಯಾರಿದ್ದಾರೆ ಅವರು ಯಾಕೆ ನಿದ್ರಾವಸ್ಥೆಯಲ್ಲಿ ಗೊತ್ತಿಲ್ಲ. ನಾಳೆ ಪ್ರಮೋಷನ್ ಸಿಗ್ಬೇಕಾದ್ರೆ 3% ಇದ್ರೆ ಎಲ್ಲಿ ಎಷ್ಟು ಸಿಗುತ್ತೆ? 7% ಆದ್ರೆ ಬೇಗ ಇವ್ರಿಗೆ ಪ್ರಮೋಷನ್ ಸಿಗುತ್ತೆ. ಹಾಗೆ SCಗಳಿಗೂ ಸಹ 17 ಇದ್ರೆ ಪ್ರಮೋಷನ್ ಬೇಗ ಸಿಗುತ್ತೆ. ನೋಡಿ, ಈಗ ಮೆಡಿಕಲ್ ಸೀಟ್ಸ್, ಇಂಜಿನಿಯರಿಂಗ್ ಸೀಟ್ಸ್ ಈಗ ಪ್ರಾರಂಭ ಆಗಿದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.